ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಒಂದು ವಿಚಾರವನ್ನು ನಾವು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನೋಡಿ, ಇವತ್ತು ತಮಿಳುನಾಡಿನಲ್ಲಿ ಒಂದು ಟಿ ವಿಗೆ ಒಂದು ಪಕ್ಷದ ಒಂದು ಅಲೆಯನ್ನು ನೋಡಿಬಿಟ್ರೆ ನಿಜವೂ ಭಾಳ ರೋಮಾಂಚನಕರ ಆಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ತೀನಿ. ನೋಡಿರಿ, ಬರೀ 9 ತಿಂಗಳಲ್ಲಿ ತಳಪತಿ ವಿಜಯ್ ಅವರು ಇಡೀ ಎಂಟೈರ್ ಸ್ಕೆಚ್ ಹಾಕ್ಬಿಟ್ಟು, ಪ್ಲ್ಯಾನ್ ಹಾಕ್ಬಿಟ್ಟು, ಡೈರೆಕ್ಟಾಗಿ ಜನಗಳೊಂದಿಗೆ ಬೆರೆತುಬಿಟ್ಟು, ಜನಗಳ ಮನಸ್ಸನ್ನು, ಸಾವಿರಾರು ಜನ, ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಜನಗಳನ್ನು ಮನಸ್ಸನ್ನು ಗೆದ್ದುಬಿಟ್ಟು ಅವರು ಒಂದು ಮೀಟಿಂಗನ್ನು ಕರೆದು, ಒಂದು ಸಭೆಯನ್ನು ಕರೆದುಬಿಟ್ಟು, ಆ ಸಭೆಯಲ್ಲಿ ಅವರು ಭಾಷಣವನ್ನು ಕೂಡ ಮಾಡಿ ಜನಗಳ ಹೃದಯದಲ್ಲಿ ಕೂಡ ಸೇರ್ಕೊಂಡ್ರು ಅಂತ ಹೇಳ್ತೀನಿ ಈ ಒಂದು ವಿಚಾರದಲ್ಲಿ. ಯಾಕಪ್ಪ ಅಂದರೆ, 65 ವರ್ಷ ಕಟ್ಟಿರ್ತಕ್ಕಂಥ ಹಳೇ ಪಕ್ಷಗಳನ್ನು ಎಲ್ಲವನ್ನು ಹಿಂದಕ್ಕೆ ಹಾಕ್ಬಿಟ್ಟು ಇಡೀ ಎಂಟೈರ್ ಚರಿತ್ರೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಆ್ಯಕ್ಟ್ರ್ ಅಂದರೆ ಅವರು ತಳಪತಿ ವಿಜಯ್ ಸರ್ ಒಬ್ಬರೇ ಅಂತೇಳಿ ಈ ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ 65 ವರ್ಷದ ನೋಡಿ, 65 ವರ್ಷದ ಇರ್ತಕ್ಕಂಥ ಪಕ್ಷಗಳನ್ನು ಹಿಂದಕ್ಕೆ ಕೆಡಬೇಕಂದ್ರೆ ಅಷ್ಟು ವಿಚಾರದ ಮಾತಲ್ಲ, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ನಾನು ಗೆಲ್ತೀನಿ ಅಂತ. ಆ ಗೆಲ್ತೀನಿ ಅಂತಕ್ಕಂಥ ಪದಕ್ಕೆ ಕಂಪ್ಲೀಟಾಗಿ ಅರ್ಥವನ್ನು ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ತಳಪತಿ ವಿಜಯ್ ಸರ್ ಒಬ್ಬರೇ ಅಂತೇಳಿ ನಾನು ಒಂದು ವಿಚಾರದಲ್ಲಿ ಹೇಳ್ತೀನಿ. ನೋಡಿ, ಅವರಿಗೆ ಕೆಲವೊಂದು ವಿಚಾರದಲ್ಲಿ ಫಿಲಮ್ ಆ್ಯಕ್ಟ್ರುಗಳೆಲ್ಲ ಫಿಲಮಲ್ಲಿ ನಟನೆ ಮಾಡ್ಬೋದು, ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಕೂಡ ಅವರಿಗೆ ಟೀಕೆಗಳನ್ನು ಕೂಡ ಮಾಡಿದ್ದಾರೆ. ಫಿಲಮಲ್ಲಿ ಬಣ್ಣ ಹಚ್ಕೊಂಡು ಮೇಕಪ್ ಮಾಡ್ದಂಗಲ್ಲ ರಾಜಕೀಯದಲ್ಲಿ ಗೆಲ್ಲೋದಂತೇಳಿ ಕೆಲವೊಬ್ಬರು ಕೂಡ ಅಲ್ಲಿ ಟೀಕೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಅವ್ರ ಮನಸ್ಸಿಗೆ ಕೂಡ ತಾಟಿದೆ. ಆದರೂ ಕೂಡ ಅವ್ರ ಮನಸ್ಸು ನೆಮ್ಮದಿ ಅಂದರೆ ತಾಳ್ಮೆಯಿಂದ ಇದ್ಬಿಟ್ಟು, ಶಾಂತಿಯುತ ಇದ್ಬಿಟ್ಟು ಎಲ್ಲವನ್ನು ಅವರು ಸಹಿಸ್ಕೊಂಡು ನೋಡಿ, ಮತ್ತು ಜನಗಳ ಒಂದು ಬೆಂಬಲವನ್ನು ತಗೊಂಡು ನೋಡ್ರಿ. ನಾನು ಮೊನ್ನೆ ಒಂದು ರೋಡ್ ಶೋ ಮಾಡಿದಾಗ ನಾನು ಲೈವಲ್ಲಿ ನೋಡಿದೆ. ನಾನು ಏನು ಜನ ರೀ, ಅದು ಜಾತ್ರೆಗಿನ್ನ ಮೀರಿರ್ತಕ್ಕಂಥ ಜನ ಅಂತೇಳಿ ನಾನು ಇವತ್ತು ಹೇಳ್ತೀನಿ ಒಂದು ವಿಚಾರದಲ್ಲಿ. ನಿಜವಾಗ್ಲೂ ಅಂಥ ಜನ ಸಮೂಹ ನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂಮೆಂಟಲ್ಲಿ ನೋಡಿದೆ ಅಂಥ ಜನ ಸಮೂಹ. ಅದು ಬಿಟ್ಟರೆ ನಾನು ನೋಡ್ತಾ ಇರೋದು ಇದು ಸೆಕೆಂಡ್ನೇ ಟೈಮಲ್ಲಿ ಅಂತ ಹೇಳಿ ನಾನು ಒಂದು ಭಾವಿಸ್ತೀನಿ. ನೋಡಿ, ಬರೀ ಜಸ್ಟು 2 ವರ್ಷಗಳಲ್ಲಿ ಅವರೊಂದು ಪಕ್ಷವನ್ನು ಗೆದ್ದುಬಿಟ್ಟು ಡೈರೆಕ್ಟಾಗಿ CM ಆಗಿದ್ದಾರೆ ಅಂದರೆ ಇದು ದೊಡ್ಡ ಗ್ರೇಟ್ ಸಾಧನೆ ಅಲ್ವಾ? ಇದಕ್ಕಿಂತ ಏನು ಸಾಧನೆ ಬೇಕು ರೀ? MLA ಅಲ್ಲ, MP ಅಲ್ಲ ಕಣ್ರಿ, ಒಂದೆರಡು ಡೈರೆಕ್ಟು ಒಬ್ಬ ತಮಿಳುನಾಡಿನ ಖ್ಯಾತ ನಟ ಡೈರೆಕ್ಟಾಗಿ CM ಆಗಬೇಕಂದ್ರೆ ಇದು ಯೋಚನೆ ಮಾಡ್ತಕ್ಕಂಥ ಸಂಗತಿ ಅಲ್ವಾ? ನೋಡಿ, ನೋಡಿ, ನೀವೊಂದು ಯೋಚನೆ ಮಾಡಬೇಕು. ಯಾವ ಒಂದು ಇದರಲ್ಲಿ ಒಬ್ಬ ಆ್ಯಕ್ಟ್ರು ಡೈರೆಕ್ಟಾಗಿ CM ಆಗಿ ನೋಡಿದ್ದೀರಾ ನೀವು? ತಳಪತಿ ವಿಜಯ್ ಆಗಿದ್ದಾರೆ, ಅವ್ರು ಹಾಗೆ ತೋರಿಸಿದ್ದಾರೆ. ಮತ್ತು ಇಡೀ ಎಂಟೈರ್ ತಮಿಳುನಾಡಿನ ಕೋಟಿ ಜನಗಳ ಮನಗಳ ಹೃದಯಗಳಲ್ಲಿ ಅವ್ರು ಇವತ್ತು ನೆಲೆಸಿದ್ದಾರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಅಷ್ಟು ಜನ ಡೈರೆಕ್ಟಾಗಿ ಇಡೀ ತಮಿಳುನಾಡಿನ ಡೈಮೆನ್ಷನ್ 65 ವರ್ಷ ಕಟ್ಟಿರ್ತಕ್ಕಂಥ ಪಕ್ಷಗಳನ್ನು ಹಿಂದೆ ಸರಿಸ್ಬೇಕಂದ್ರೆ ಹುಡುಗಾಟದ ಮಾತಲ್ಲ, ಬಾಯಲ್ಲಿ ಹೇಳ್ದಂಗೆ ಆಗಲ್ಲ ರೀ ಅದು. ಓಕೆ, ಮುಂದೆ ತಿಳ್ಕೊಳ್ಳಿ. ಇವತ್ತು ಇಡೀ ಕರ್ನಾಟಕದ ಜನತೆ ಅಲ್ಲಿರ್ತಕ್ಕಂಥ ತಮಿಳುನಾಡಿನಲ್ಲಿ ಏನು ಪ್ರತಿಯೊಂದು ಘಟನೆಗಳನ್ನು ಅವರು ಮಾತಾಡ್ತಕ್ಕಂಥ ಒಂದು ಭಾಷಣಗಳನ್ನು, ಅವರು ಮಾತಾಡ್ತಕ್ಕಂಥ ಒಂದು ಎಲ್ಲವನ್ನ ಇವತ್ತು ನಮ್ಮ ಕರ್ನಾಟಕದ ಜನತೆ ನೋಡಿ ಕೂಡ ಖುಷಿಪಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಜನತೆ ಕೂಡ ಚೇಂಜ್ ಆಗಬೇಕು, ನಮ್ಮ ಯೂತ್ಸ್ ಕೂಡ ಚೇಂಜ್ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ಕೂಡ ಇವತ್ತು ಒಂದು ಆ ಭಾವನೆ ಬಂದಿದೆ. ನೋಡಿ, ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿಗೆ ಏನೇ ಒಂದು ವಿಚಾರ ಇದ್ದರೂ ಕೂಡ ನಮ್ಮ ಕರ್ನಾಟಕದ ಜನತೆ ಇವತ್ತು ಭಾಳ ಖುಷಿಪಟ್ಟಿದ್ದಾರೆ. ಇದು ಹೆಮ್ಮೆ ವಿಚಾರ ಇರ್ತಕ್ಕಂಥ ಒಂದು ಸಂಗತಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವಿಚಾರದಲ್ಲಿ ಇವತ್ತು ನೋಡಿ, ಇವತ್ತು ಅವರು ಕೂಡ ಫಸ್ಟ್ನೇ ಬಾರಿ ಇವತ್ತು ರಾಜ್ಯಪಾಲರನ್ನು ಮೀಟ್ ಆದಾಗ ರಾಜ್ಯಪಾಲರು ಹೇಳಿದರು, ಇಲ್ಲ, ನೀವು ಮ್ಯಾಜಿಕ್ ನಂಬರನ್ನು ನೀವು ತರಬೇಕು, ಅಂದರೆ ನೀವು ಒಂದು ಸಪೋರ್ಟ್ ಆಗಿರ್ತಕ್ಕಂಥ ಶಾಸಕರ ಒಂದು ಬೆಂಬಲವನ್ನು ನೀವು ತರಬೇಕು ಅಂತಂದಾಗ ಮತ್ತೆ ಮೀಟ್ ಆದಾಗ ಅವತ್ತು ಕಾರ್ಯ ಫೇಲ್ಯೂರ್ ಆಯಿತು. ಮತ್ತು ಇನ್ನೊಂದು ಸರಿ ಮೀಟ್ ಆದರೂ ಇವತ್ತು 3ನೇ ಬಾರಿಗೆ ಇವತ್ತು ರಾಜ್ಯಪಾಲರನ್ನು 4:15 ಇವತ್ತು ಮೀಟ್ ಆಗಿದ್ದಾರೆ. ಮ್ಯಾಜಿಕ್ ನಂಬರನ್ನು ಕೂಡ ಯಶಸ್ವಿಯಾಗಿ ಅವರಿಗೆ ಇವತ್ತು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಕಂಪ್ಲೀಟ್ ಇವತ್ತು ಡೈರೆಕ್ಟಾಗಿ ಅವರು CM ಆಗೋಕ್ಕೆ ಇವತ್ತು ಇಷ್ಟಪಟ್ಟಿರೋದಕ್ಕಿಂತ ಮುಂಚೆ ಇವತ್ತು ಅವರು CM ಆಗಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ. ಇದು ಭಾಳ ಇಡೀ ಎಂಟೈರ್ ತಮಿಳುನಾಡು ಕೂಡ
ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಇಡೀ ನಮ್ಮ ಕರ್ನಾಟಕದ ಜನತೆ ಕೂಡ ಖುಷಿಪಟ್ಟಿದೆ. ನೋಡಿ, ಇದಕ್ಕಿಂತ ಸಾಧನೆ ಏನು ಬೇಕು ರೀ? ನಾನು ಹೇಳ್ತಕ್ಕಂಥ ಒಂದು ವಿಚಾರ ಅಷ್ಟೇ. ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ಯಾಕ್ಟ್ರುಗಳು ಅಥವಾ ಯಾವ ಯಾಕ್ಟ್ರು ಇಂಥ ಒಂದು ಕ್ರಾಂತಿಯನ್ನು ಮಾಡ್ಬೋದು ಅಂಥೇಳಿ ಏನಾದರೂ ನಿಮ್ಮ ಯಾವ ಆ್ಯಕ್ಟ್ರು ನಮ್ಮ ಕರ್ನಾಟಕದಲ್ಲಿ CM ಆಗ್ಬೋದು ಅಂತ ಹೇಳಿ ಏನಾದರೂ ನಿಮ್ಗೆ ಅನಿಸಿದರೆ ಕಾಮೆಂಟು ಮಾಡ್ಬೋದು. ಓಕೆ, ಲಾಸ್ಟಿಗೆ ನಾನು ತಳಪತಿ ವಿಜಯ್ ಸರ್ ಅವರಿಗೆ ಭಾಳ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಮುಂದೆ ಇನ್ನೂ ಬೆಳೆದ್ಬಿಟ್ಟು ಎಮ್ಮರವಾಗಿ ಬೆಳೆದ್ಬಿಟ್ಟು ಮುಂದೆ ಪ್ರಧಾನಮಂತ್ರಿ ಕೂಡ ಆಗ್ತಕ್ಕಂಥ ಕೂಡ ಚಾನ್ಸಸ್ ಇದೆ. ಯಾಕಂತ ಅಂಥ ಒಂದು ಡೈರೆಕ್ಟಾಗಿ CM ಆಗಿದ್ದಾರೆ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಆ ದೇವರು ಅವರಿಗೆ ಪ್ರಧಾನಮಂತ್ರಿ ಮಾಡಲಿ ಅಂತೇಳಿ ನಾನು ಈ ವಿಚಾರದಲ್ಲಿ ನಾನು ಈ ಒಂದು ಲೈವಲ್ಲಿ ಕೂಡ ನಾನು ಮಾತಾಡ್ತೀನಿ. ಓಕೆ, ಲಾಸ್ಟಿಗೆ ಅವ್ರಿಗೆ ವಿಶ್ ಮಾಡ್ತೀನಿ. ಜೈ ವಿಜಯ್ ತಳಪತಿ ಸರ್ ಅಂತೇಳಿ ನಾನು ಈ ಒಂದು ಲೈವನ್ನು ನಾನು ಎಂಡ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾನು ಲಾಸ್ಟಿಗೆ ಒಂದು ಹೇಳೋಕ್ಕೊಂದು ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಇಂಥ ಕ್ರಾಂತಿಯನ್ನು ನಮ್ಮ ಕರ್ನಾಟಕದ ಇಂಥ ಕ್ರಾಂತಿಯನ್ನು ಯಾರು ನೆಕ್ಸ್ಟ್ CM ಆಗಿ ಅಂದರೆ CM ಆಗಿ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ನಮ್ಮ ಕರ್ನಾಟಕದಲ್ಲಿ ಯಾರು CM ಆಗಿ ಇಂಥ ಬದಲಾವಣೆಗಳನ್ನು ತರ್ತಾರೆ ಅಂಥೇಳಿ ಒಂದು ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಗುಡ್ ನೈಟ್.